ಓಂ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್. ಓಂ. ಕಣ್ಣಿನಲ್ಲಿ ಇದ್ದು ಎಲ್ಲರನ್ನೂ ನಿಯಮಿಸುವವನು ವಿಷ್ಣು, ವಾಮನರೂಪಿಯಾದ ವಿಷ್ಣು ಅಂತ ಹೇಳಿದ್ರಿ. ಆದರೆ ತದಯುಕ್ತಂ ಅಂತ ಈ 82ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ ಅದರಲ್ಲಿ ನೋಡ್ತೇವೆ. ಯಾಕೆ ಅಯುಕ್ತ ಅನ್ನೋದನ್ನ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅನುಗುಣವಾಗಿ ಕೂಡ ನಾವು ನೋಡಬೇಕು. ನಾವು ಈ ಛಾಂದೋಗ್ಯ ಉಪನಿಷತ್ತು ಮತ್ತೆ ಬೃಹದಾರಣ್ಯಕ ಉಪನಿಷತ್ತು ಅದೆಲ್ಲವನ್ನು ಕೂಡ ಗಮನಿಸಬೇಕು, ಏನು ವರ್ಣನೆ ಮಾಡಿದೆ ಅಂತ. ಏತದ್ ಅಮೃತಂ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣನೆ ಬಂದಿದೆ. ಆ ಭಗವಂತನಿಗೆ ಅಮೃತತ್ವವನ್ನು ವರ್ಣನೆ ಮಾಡಿದ್ದಾರೆ ಅಲ್ಲಿ. ಇದು ಛಾಂದೋಗ್ಯ ಉಪನಿಷತ್ತಿನ 4ನೇ ಅಧ್ಯಾಯ, ಅಲ್ಲಿ 15ನೇ ಖಂಡ, ಅಲ್ಲಿ ಬರುವಂತಹ ಮಾತು. ತತ್ರ ಹೇತುಕೃತಸ್ಯ ಅಂತ ತತ್ವಮಂಜರಿಯಲ್ಲಿ ಕಾಣಿಸ್ತಾ ಇದೆ. ತತ್ರ ಅಂದ್ರೆ ಎಲ್ಲಿ? ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಹೇತುಕೃತವಾದದ್ದು ಅಮೃತತ್ವ ಎಂಬ ಗುಣ. ಹೇತು ಎಂಬುದಾಗಿ ಅದನ್ನ ಅಲ್ಲಿ ಪರಿಗಣಿಸಿದ್ದಾರೆ. ಹೇತು ಎಂಬುದಾಗಿ ಪರಿಗಣಿಸಲ್ಪಟ್ಟಂತಹ ಆ ಏನು ಅಮೃತತ್ವ ಎಂಬ ಗುಣ ಇದೆ, ಅಮೃತತ್ವ ಎಂಬ ಗುಣ ಯಾರಿಗದು ಸಂಬಂಧಪಟ್ಟದ್ದು ಅನ್ನೋದನ್ನು ವಿಚಾರ ಮಾಡಬೇಕು ನಾವು. ಅಮೃತತ್ವ ಗುಣವನ್ನೇನೋ ಹೇಳಿದ್ದಾರೆ, ಆದರೆ ಆ ಗುಣ ಅನ್ನೋದು ಯಾರಿಗೆ ಸಂಬಂಧಪಟ್ಟದ್ದು ಅದನ್ನು ವಿಚಾರ ಮಾಡಬೇಕು. ಅದನ್ನು ವಿಚಾರ ಮಾಡಿದಾಗ ಅದು ನಮಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾರೆ. ವಾಜಸನೇಯೇ ಪಂಚಮೇ ಅಂತ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದು ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಅಧ್ಯಾಯ, ಅಲ್ಲಿ 7ನೇ ಭಾಗ, ಅದರಲ್ಲಿ 3ನೇ ಮಂತ್ರ. ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಃ ಯಂ ಪೃಥಿವೀ ನ ವೇದ ಯಸ್ಯ ಪೃಥಿವೀ ಶರೀರಂ ಯಹ ಪೃಥಿವೀ ಮಂತರೋ ಯಮೇತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಅಲ್ಲಿ ಬರ್ತದೆ. ಅದು ಪೃಥ್ವಿ ಬಗ್ಗೆ, ಜಲದ ಬಗ್ಗೆ, ಮತ್ತೆ ವಾಯುವಿನ ಬಗ್ಗೆ, ಮನಸ್ಸಿನ ಬಗ್ಗೆ, ದಿಕ್ಕುಗಳ ಬಗ್ಗೆ ಎಲ್ಲಾನು ಈ ತರ ಬರ್ತದೆ. ಇದನ್ನ ಅಂತರ್ಯಾಮಿ ಬ್ರಾಹ್ಮಣ ಅಂತಾನೆ ಕರೀತಾರೆ ಅಲ್ಲಿ ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಅದರ ಅರ್ಥ ಏನು? ಪೃಥ್ವಿಯಲ್ಲಿದ್ದಾನೆ ಭಗವಂತ, ಪೃಥ್ವಿಯಲ್ಲಿದ್ದಾನೆ, ಆದರೆ ಪೃಥ್ವಿಗಿಂತ ಭಿನ್ನನಾಗಿದ್ದಾನೆ. ಪೃಥ್ವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಃ, ಅದಕ್ಕಿಂತ ಭಿನ್ನನಾಗಿದ್ದಾನೆ. ಎಂ ಪೃಥ್ವಿ ನವೇದ, ಪೃಥ್ವಿಗೆ ಅವನ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಮತ್ತು ಅಲ್ಲಿದ್ದು ಸ್ವರಮಣನಾಗಿ ಅವನಿದ್ದಾನೆ. ಪೃಥ್ವೀಂ ಅಂತರಃ ಯಮಯತಿ, ಸ್ವರಮಣನಾಗಿದ್ದು ಪೃಥ್ವಿಯನ್ನು ಅವನು ನಿಯಮಿಸ್ತಾ ಇದ್ದಾನೆ. ಅವನೇ ನಿನ್ನ ಅಂತರ್ಯಾಮಿಯಾಗಿದ್ದು ನಿತ್ಯನಾಗಿದ್ದಾನೆ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂತಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಅಂತರ್ಯಾಮಿತ್ವ ಬಂದಿದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಅಮೃತತ್ವ ಬಂದಿದೆ. ಅಮೃತತ್ವ ಅಂದ್ರೆ ನಾಶರಹಿತತ್ವ. ಏಷತೆಯ ಆತ್ಮ ಅಂತರ್ಯಾಮಿ ಅಮೃತ ಎಂಬುದಾಗಿ ಇಲ್ಲಿಯೂ ಕೂಡ ಅಮೃತತ್ವವನ್ನು ಹೇಳಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ಏನು ಗೊತ್ತಾಗ್ತದೆ? ರಾಘವೇಂದ್ರ ಸ್ವಾಮಿಗಳ ಮಾತನ್ನು ನೋಡೋಣ. ಯಃ ಪೃಥಿವ್ಯಾಂ ತಿಷ್ಠನ್ ಇತ್ಯುಪಕ್ರಮ್ಯ, ಹೀಗೆ ಪ್ರಾರಂಭಿಸಿ, ಉಪಕ್ರಮ್ಯ ಅಂದ್ರೆ ಪ್ರಾರಂಭಿಸಿ, ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಇತ್ಯಾದಿನ ಈ ಬೃಹದಾರಣ್ಯಕದ ಮಾತಿನ ಮೂಲಕ ಪೃಥಿವ್ಯಾದ್ಯಂತರ್ಯಾಮಿಣಃ ಶ್ರವಣಾತ್, ಪೃಥಿವಿಯಾದಿಗಳಲ್ಲಿ ಅಂತರ್ಯಾಮಿಯಾದಂಥ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನಿಗೆ ಅಮೃತತ್ವ ಅನ್ನೋದು ಕೇಳಿ ಬರ್ತದೆ. ಹಿಂದಿನ ವಾಕ್ಯದಲ್ಲಿ, ತತ್ವಮಂಜರಿಯಲ್ಲಿ ಹಿಂದಿನ ವಾಕ್ಯದಲ್ಲಿ ಏತದಮೃತಂ ಇತಿ ತತ್ರ ಹೇತುಕೃತಸ್ಯ ಅಮೃತತ್ವಸ್ಯ, ಏತದಮೃತಂ ಎಂಬುದಾಗಿ ಛಾಂದೋಗ್ಯೋಪನಿಷತ್ನಲ್ಲಿ ಹೇತುವಾಗಿ ಬಳಸಲ್ಪಟ್ಟಂತಹ ಅಮೃತತ್ವ ಏನಿದೆ ಅದು ಯಾರಿಗೆ ಕಂಡು ಬರ್ತಾ ಇದೆ? ಯಾರಿಗದು ಅಮೃತತ್ವ ಅಂದ್ರೆ ಪೃಥ್ವ್ಯಾದ್ಯಂತರ್ಯಾಮಿಯಾದವನಿಗೆ ಅದು ಕಂಡು ಬರ್ತಾ ಇದೆ ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಸಾರವಾಗಿ. ಮತ್ತೆ ಅವನಿಗೆ, ಆ ಪೃಥ್ವ್ಯಾದ್ಯಂತರ್ಯಾಮಿಯಾದ ಜೀವನಿಗೆ ಪೃಥ್ವಿ ಅನ್ನೋದು ಶರೀರ ಅಂತ ವರ್ಣನೆ ಮಾಡಿದ್ದಾರೆ. ಪೃಥ್ವಿ ಶರೀರ ಮಿತಿ ಪೃಥ್ವಿ ಶರೀರಕತ್ವಾದಿನ, ಪೃಥ್ವಿಗೆ ಶರೀರತ್ವವನ್ನು, ಪೃಥ್ವಿಯೇ ಅವನಿಗೆ ಶರೀರ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವನು ಯಾರಾದ? ಪೃಥ್ವ್ಯಾದ್ಯಭಿಮಾನಿ ಜೀವತ್ವಾತ್, ಪೃಥ್ವಿಗೆ ಅಭಿಮಾನಿಯಾದ ಜೀವನೇ ಅಮೃತ, ಅವನೇ ಅಂತರ್ಯಾಮಿ ಅಂತ ಆದ. ಅಥವಾ ಮುಂದೆ ಜಲ, ವಾಯು ಇತ್ಯಾದಿ ಎಲ್ಲವನ್ನೂ ಕೂಡ ವರ್ಣನೆ ಮಾಡುವುದರಿಂದ ಅದರಲ್ಲಿ ಅಂತರ್ಯಾಮಿಯಾದಂತಹ ಅದು
ಪೃಥಿವ್ಯಾದಿಗಳಿಗೆ, ಮನಸ್ಸುಗಳಿಗೆ, ದಿಕ್ಕುಗಳಿಗೆ ಅಭಿಮಾನಿಯಾದಂತಹ ಜೀವವೇ ಆ ಅಮೃತ ಆಗಬೇಕು, ಅಮೃತ ಅಂತರ್ಯಾಮಿ ಆಗಬೇಕು. ವಿಷ್ಣು ಆಗೋದು ಸಾಧ್ಯ ಇಲ್ಲ. ಉಪಾದಾನ ಪ್ರಕೃತಿತ್ವಾದ್ವಾ ಅಂತಿದೆ ಇನ್ನೊಂದು ಮಾತು. ಅಥವಾ ಪೃಥ್ವಿಗೆ ಉಪಾದಾನ ಕಾರಣವಾದಂತಹ ಯಾವ ಪ್ರಕೃತಿ ಇದೆ, ಆ ಪ್ರಕೃತಿಯೇ ಇಲ್ಲಿ ಆ ಅಮೃತ ಎಂಬ ಶಬ್ದದಿಂದ ವಾಚ್ಯ ಆಗಬೇಕು. ಅಮೃತ ಎಂಬ ಶಬ್ದದಿಂದ ವಾಚ್ಯ ಯಾರು ಅಂತ ಈಗ ಪ್ರಶ್ನೆ ನಮಗೆ. ಏತದಮೃತಂ ಇತಿ ತತ್ರ ಹೇತುಕೃತಸ್ಯ, ಛಾಂದೋಗ್ಯ ಉಪನಿಷತ್ನಲ್ಲಿ ಹೇತುವಾಗಿ ಬಳಸಲ್ಪಟ್ಟಂತಹ ಅಮೃತತ್ವ ಏನಿದೆ ಅದು ಸಂಬಂಧಪಟ್ಟದ್ದು ಯಾರಿಗೆ ಅಂದ್ರೆ ಅಂತರ್ಯಾಮಿಣ ಶ್ರವಣಾತ್. ಪೃಥ್ವಿಯಾದಿಗಳಲ್ಲಿ ಅಂತರ್ಯಾಮಿಯಾದ ವ್ಯಕ್ತಿಗೆ ಅಮೃತತ್ವ ಅನ್ನೋದು ಕೇಳಿ ಬರ್ತಾ ಇದೆ, ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಎರಡನ್ನು ಹೊಂದಿಸಿದಾಗ. ಮತ್ತೆ ಆ ಪೃಥ್ವಿಯಾದ ಅಂತರ್ಯಾಮಿ ಆದವನು ಯಾರು ಹಾಗಾದ್ರೆ ಅದನ್ನು ವಿಚಾರ ಮಾಡಬೇಕಲ್ಲ. ಹೀಗೆ ಪ್ರಶ್ನೆ ಬಂದಾಗ ಅದು ಪೃಥ್ವಿಯಾದ್ಯ ಅಭಿಮಾನಿ ಜೀವವಾಗಬೇಕು. ಯಾಕಂದ್ರೆ ಪೃಥ್ವಿ ಶರೀರಂ ಅಂತ ಹೇಳಿದ್ದಾರೆ. ಹೀಗೆ ಪೃಥ್ವಿಯಾದ್ಯ ಅಂತರ್ಯಾಮಿಯಾದಂತಹದ್ದು ಯಾರು ಅಂದ್ರೆ ಒಂದಾ ಪೃಥ್ವಿಯಾದಿಗಳಿಗೆ ಅಭಿಮಾನಿಯಾದ ಜೀವ, ಅಥವಾ ಪೃಥ್ವಿಗೆ ಉಪಾದಾನ ಕಾರಣವಾದ ಪ್ರಕೃತಿ, ಮನಸ್ಸಿಗೆ ಉಪಾದಾನ ಕಾರಣವಾದಂಥ ಮತ್ತೊಂದೇನೋ, ದಿಕ್ಕಿಗೆ ಉಪಾದಾನ ಕಾರಣವಾದಂಥದ್ದು ಮತ್ತೊಂದು, ವಾಯುವಿಗೆ ಉಪಾದಾನ ಕಾರಣವಾದಂಥದ್ದು ಮತ್ತೊಂದು. ಹೀಗೆ ಯಾವುದಾದ್ರೂ ಒಂದಾಗಬೇಕು. ಅದಕ್ಕೆ ಉಪಾದಾನ ಪ್ರಕೃತಿತ್ವಾದ್ವಾ, ಪೃಥ್ವಿಗೆ ಉಪಾದಾನ ಕಾರಣವಾದಂತಹ ಪ್ರಕೃತಿಯೋ ಮತ್ತೊಂದೇನೋ ಆಗಬೇಕು. ಆದ್ರಿಂದ ಈ ಅಮೃತ ಮತ್ತು ಅಂತರ್ಯಾಮಿಯಾದವನು ಯಾರಾಗಬೇಕು? ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಎರಡನ್ನು ಹೊಂದಿಸಿ ನೋಡಿದಾಗ ಅದು ಪೃಥ್ವಿಯಾದಿಗಳಿಗೆ ಅಭಿಮಾನಿಯಾದ ಒಬ್ಬ ಜೀವ ಆಗಬೇಕು, ಅಥವಾ ಅದಕ್ಕೆ ಉಪಾದಾನ ಕಾರಣವಾದಂತಹ ಪ್ರಕೃತಿ ಆಗಬೇಕು. ಅದು ಕೂಡ ಅಂತರ್ಯಾಮಿ ಆಗಬಹುದು. ಮತ್ತೆ ನಿಯಮಿಸುವುದು ಕೂಡ ಅದೇ. ಆ ಉಪಾದಾನ ಕಾರಣವೇ ಯಾವತ್ತೂ ಕೂಡ, ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಕಾಸ್, ಅದು ತನ್ನಿಂದ ಹುಟ್ಟಿದಂತಹ ವಸ್ತುವನ್ನ ನಿಯಮಿಸ್ತದೆ. ಹುಟ್ಟಿದ ವಸ್ತು ತಾನು ಯಾವುದರಿಂದ ಹುಟ್ಟಿದೆಯೋ ಅದರಿಂದ ನಿಯಮಿತವಾಗಿರ್ತದೆ, ಕಂಟ್ರೋಲ್ಡ್, ರೆಗ್ಯುಲೇಟೆಡ್ ಆಗಿರ್ತದೆ. ಅಂತೂ ಈ ಕಣ್ಣಿನಲ್ಲಿ ಅಂತರ್ಗತನಾದ ವಾಮನ ರೂಪಿಯಾದ ವಿಷ್ಣು ಇದಕ್ಕೆ ನಿಯಾಮಕ ಅಲ್ಲ. ಅದು ನಿಯಾಮಕ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಅಂತರ್ಯಾಮಿ ಇತ್ಯಾದಿ 4 ಸೂತ್ರಗಳನ್ನು ಒಳಗೊಂಡಂಥ ಈ ಅಂತರ್ಯಾಮಿ ಅಧಿಕರಣ ಇದು ಹೊರಟಿದೆ. ಅಲ್ಲಿ ಇದು 5ನೇ ಅಧಿಕರಣ, 1ನೇ ಅಧ್ಯಾಯದ 2ನೇ ಪಾದದಲ್ಲಿ ಅಲ್ಲಿ ಅಂತರ್ಯಾಮಿ ಅಜಿದೈವಾದಿಷು ತದ್ಧರ್ಮ ವ್ಯಪದೇಶ ಅಂತ ಒಂದು ಸೂತ್ರ, 18ನೇ ಸೂತ್ರ. ಮುಂದೆ ನಚಸ್ಮಾರ್ಥಂ ಅತದ್ಧರ್ಮಾಧಿಲಾಪಾತ್ ಅಂತ ಇನ್ನೊಂದು ಸೂತ್ರ, 19ನೇದ್ದು. ಶಾರೀರಶ್ಚ ಉಭಯೇಪಿ ಭೇದೇನೈನ ಮಧೀಯತೆ ಅಂತ ಮುಂದೆ 20ನೇ ಸೂತ್ರ. ಹೀಗೆ ಇವಿಷ್ಟು ಸೂತ್ರಗಳು ಅಲ್ಲಿ ಕಂಡು ಬರ್ತವೆ. ಸೂತ್ರತ್ರಯಂ, 4 ಸೂತ್ರ ಅಲ್ಲ, 3 ಸೂತ್ರಗಳು ಹೀಗೆ ಕಂಡು ಬರ್ತವೆ. ಬೃಹದಾರಣ್ಯ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಅದನ್ನ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇತ್ಯಾದಿ ಅಂತರ್ಯಾಮಿ ಉಚ್ಯತೆ. ನಾನೀಗ ಓದ್ತಿರೋದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯಗಳು. ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರವನ್ನಲ್ಲಿ ಅಂತರ್ಯಾಮಿಯನ್ನೇ ವರ್ಣನೆ ಮಾಡಿದ್ದಾರೆ. ತತ್ರ ಚ ಏತದಮೃತಂ ಅಂತ ಇತಿ ಅಮೃತತ್ವಂ ಉಚ್ಯತೆ, ಇತ್ಯುಕ್ತಂ ಅಮೃತತ್ವಂ ಉಚ್ಯತೆ. ಸಚ ಯಸ್ಯ ಪೃಥಿವೀ ಶರೀರಂ ಇತ್ಯಾದಿನ ಸರ್ವಾತ್ಮಕತ್ವಾತ್ ಪ್ರಕೃತಿ ತತ್ತಜ್ಜೀವೋ ವಾ ಯುಕ್ತಃ. ಸರ್ವಾತ್ಮಕತ್ವಾತ್, ಎಲ್ಲದಕ್ಕೂ ಕೂಡ ನಿಯಾಮಕವಾದದ್ದು ಪ್ರಕೃತಿ, ಅದೇ ಆಗಿರಬೇಕು, ಜಡ ಪ್ರಕೃತಿ ಅಂತ ಅರ್ಥ. ಪೃಥ್ವಿಯೇ ಶರೀರವಾಗಿ ಉಳ್ಳದ್ದು ಇತ್ಯಾದಿ ಗುಣವುಳ್ಳದ್ದು ಯಾವುದು? ಸರ್ವಾತ್ಮಕವಾದಂತಹ, ಎಲ್ಲದಕ್ಕೂ ಕಾರಣವಾದಂತಹ ಜಡ ಪ್ರಕೃತಿ, ಅಥವಾ ಚಿತ್ತ ಪ್ರಕೃತಿಯೂ ಆಗಬಹುದು, ಅಥವಾ ಅಲ್ಲಿರುವಂತಹ ಯಾವನೋ ಒಬ್ಬ ಜೀವ. ವಿಷ್ಣು ಅಂತೂ ಅಲ್ಲ. ಈ 3 ಆಗಬಹುದು, ಪ್ರಕೃತಿಯಾದ ಜಡ ಪ್ರಕೃತಿ ಅಥವಾ ಚೇತನ ಪ್ರಕೃತಿಯಾದ ಲಕ್ಷ್ಮಿ, ಅಥವಾ ವಿಷ್ಣು ಅಂತೂ ಅಲ್ಲ. ಅವನಿಗೆ ಪೃಥ್ವಿ ಅನ್ನೋದು ಶರೀರವಲ್ಲ. ನಹಿ ವಿಷ್ಣು ಪೃಥ್ವಿಯಾದಿ ಶರೀರತ್ವ ಅಂಗೀಕ್ರಿಯತೆ ಇತಿ. ಅವನಿಗೆ ಈ ಪೃಥ್ವಿಯಾದಿಗಳು ಶರೀರ ಅಂತ ಯಾರು ಕೂಡ ಒಪ್ಪಲಿಲ್ಲ. ಅದಕ್ಕೆ ಹೀಗೆ ಉತ್ತರ ಬಂದ್ರೆ ಅದಕ್ಕೆ ಅಂತರ್ಯಾಮಿ ಅಧಿದೈವಾದಿಷು ಅನ್ನೋ ಸೂತ್ರ ಹೊರಟಿದೆ. ಯಃ ಪೃಥ್ವೀಂ ನವೇದ ಯಃ ಪೃಥಿವ್ಯಾಹ ಅಂತರಃ ಇತ್ಯಾದಿನ ಅಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ವಿಷ್ಣುರೇವ ಅಂತರ್ಯಾಮಿ. ಅವನೇ ಅಂತರ್ಯಾಮಿಯಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅವನನ್ನೇ ಅಂತರ್ಯಾಮಿ ಅಂತ ಅಲ್ಲಿ ನಾವು ತಿಳ್ಕೊಳ್ಬೇಕು. ಪೃಥ್ವಿಯಲ್ಲಿ, ದಿಕ್ಕಿನಲ್ಲಿ, ಮನಸ್ಸಿನಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಅವನೇ ಅಂತರ್ಯಾಮಿಯಾಗಿದ್ದಾನೆ. ಸಹಿ ನತೇ ವಿಷ್ಣು ಜಾಯಮಾನೋ ನ ಜಾತಃ. ಭಗವಂತನೇ, ನಿನ್ನ ಮಹಿಮೆಯನ್ನ ಯಾರೂ ಕೂಡ ತಿಳಿದುಕೊಂಡಿಲ್ಲ.
ಹಿಂದೆ ಹುಟ್ಟಿದವರು ಮುಂದೆ ಹುಟ್ಟುವವರು ಯಾರೂ ಕೂಡ ನಿನ್ನ ಮಹಿಮೆಯನ್ನು ತಿಳಿದಿಲ್ಲ. ಅದನ್ನು ಎಂ ಪೃಥ್ವಿ ನವೇದ ಅಂತ ಹೇಳಿರುವುದು ಆ ವಿಷ್ಣುವಿನ ಬಗ್ಗೆನೇ. ಹಾಗಾದ್ರೆ ನತೇ ವಿಷ್ಣು ಜಾಯಮಾನೋ ನಜಾತಃ ಅನ್ನೋದು ಋಗ್ವೇದದ ಮಾತು. ಭಗವಂತನೇ ನಿನ್ನ ಮಹಿಮೆಯನ್ನು ಯಾರೂ ತಿಳಿದಿಲ್ಲ ಅಂತ ಋಗ್ವೇದ ಹೇಳುವುದಾದರೆ, ಈ ಬೃಹದಾರಣ್ಯಕದ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಅಂತರ್ಗತನಾದಂಥ ಪರಮಾತ್ಮನನ್ನ ಪೃಥ್ವಿ, ದಿಕ್ಕು ಇತ್ಯಾದಿ ಯಾವುದೂ ಕೂಡ ತಿಳಿದಿಲ್ಲ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ಅವನು ವಿಷ್ಣುವೇ ಅಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ತಿಳಿಯುತ್ತದೆ. ಸಯೋ ಅಥೋ ಅಶ್ರುತಃ ಅಗತಃ ಅಮತಃ ಅನತಃ ಅದೃಷ್ಟಃ ಅವಿಜ್ಞಾತಃ ಅನಾದಿಷ್ಟಃ ಸರ್ವೇಷಾಂ ಭೂತಾನಾಂ ಅಂತರಃ ಪುರುಷಃ ಅಂತ ಐತರಿಯ ಆರಣ್ಯಕ ಕೂಡ ಅವನನ್ನ ಅದೇ ಥರ ವರ್ಣನೆ ಮಾಡಿದೆ. ಅದರ ಅರ್ಥ ಅವನು ಅಶ್ರುತಃ, ಯಾರಿಂದಲೂ ಕೇಳಲ್ಪಟ್ಟವನಲ್ಲ, ಯಾರಿಂದಲೂ ತಿಳಿಯಲ್ಪಟ್ಟವನಲ್ಲ. ಮತ್ತೆ ಅಮತಃ, ನಮ್ಮ ಮನನಕ್ಕೆ ಪೂರ್ಣವಾಗಿ ಸಿಗುವವನಲ್ಲ. ಅನತಃ, ಅವನು ಯಾರಿಗೂ ಮಣಿಯುವವನಲ್ಲ, ಯಾರೂ ಅವನನ್ನು ನಿಯಮಿಸುವಂತಿಲ್ಲ. ಅದೃಷ್ಟ, ನಮ್ಮ ದೃಷ್ಟಿಗೆ ಅಗೋಚರ. ಅವಿಜ್ಞಾತಃ, ವಿಶೇಷ ರೂಪದಿಂದಲೂ ಆತ ಅಜ್ಞೇಯ ಅಲ್ಲ. ಸಾಮಾನ್ಯ ರೂಪದಿಂದಲೂ ಪೂರ್ಣವಾಗಿ ಜ್ಞೇಯ ಅಲ್ಲ, ವಿಶೇಷ ರೂಪದಿಂದಲೂ ಪೂರ್ಣವಾಗಿ ಜ್ಞೇಯ ಅಲ್ಲ. ಅನಾದಿಷ್ಟ, ಯಾರೂ ಅವನನ್ನು ಆಜ್ಞೆ ಮಾಡುವಂತಿಲ್ಲ. ಸರ್ವೇಷಾಂ ಭೂತಾನಾಂ ಅಂತರಃ ಪುರುಷಃ, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಆತ ಅಂತರ್ಗತನಾಗಿರುವ ಪೂರ್ಣ ಷಡ್ಗುಣನಾದ ಪುರುಷ ಅವನು ಅಂತ ಐತರಿಯ ಆರಣ್ಯಕ ಕೂಡ ಅವನನ್ನ ವರ್ಣಿಸಿದೆ. ಆದ್ದರಿಂದ ಪೂರ್ಣವಾಗಿ ಯಾರಿಂದಲೂ ತಿಳಿಯಲ್ಪಡದೇ ಇರುವಂತಹ ವ್ಯಕ್ತಿ ಅಂದ್ರೆ ಅವನು ಈ ಪರಮಾತ್ಮನೇ ಆಗಿರಬೇಕು ಹೊರತು ಜಡ ಪ್ರಕೃತಿಯೋ ಚೇತನ ಪ್ರಕೃತಿಯೋ ಅಥವಾ ಜೀವನೋ ಇದ್ಯಾವುದು ಕೂಡ ಅಲ್ಲಿ ವಾಚ್ಯವಾಗಿದೆ ಅನ್ನೋದು ಸರಿಯಲ್ಲ. ಹೀಗೆ ಅದರದ್ದು ನೋಡಿ, ಈ ಮೊದಲನೇ ಸೂತ್ರ ಅಂತರ್ಯಾಮಿ ಅನ್ನುವಂಥ ಮೊದಲನೇ ಸೂತ್ರ ಏನಿದೆ ಅದನ್ನ ಈಗ ನಾವು ನೋಡಿದ್ದೇವೆ. ಆ ಸೂತ್ರದ ಅರ್ಥ ಹೀಗಾಗ್ತದೆ: ಅಧಿದೈವಾದಿಷು, ಅಧಿದೈವ ಅಧಿಭೂತ ಅಧ್ಯಾತ್ಮ ಪ್ರಕರಣಗಳಲ್ಲಿ ತದ್ಧರ್ಮ ವ್ಯಪದೇಶಾತ್, ಆ ವಿಷ್ಣುವಿಗೆ ಸಂಬಂಧಪಟ್ಟ ಧರ್ಮಗಳನ್ನ, ತಸ್ಯ ವಿಷ್ಣುವಿಗೆ ಸಂಬಂಧಪಟ್ಟ ಧರ್ಮಗಳನ್ನು ವರ್ಣನೆ ಮಾಡಿದ್ದಾರೆ. ಏನವು ಧರ್ಮಗಳು? ಪೃಥಿವ್ಯಾದಿಗಳಿಗೂ ಪೂರ್ಣವಾಗಿ ತಿಳಿಯದೆ ಅವುಗಳ ಒಳಗಿದ್ದು ನಿಯಮನ ಮಾಡುವುದು ಮೊದಲಾದ ಗುಣಗಳನ್ನು ವ್ಯಪದೇಶ ಹೇಳಿರುವುದರಿಂದ ಅಂತರ್ಯಾಮಿಯಾದವನು ಯಾರು ಅಂದ್ರೆ ಏಷತೆ ಆತ್ಮ ಅಂತರ್ಯಾಮಿ ಅಂತ ಹೇಳಲ್ಪಟ್ಟಂಥವನು ತತ್ತು ಅಂತರ್ಯಾಮಿ ಅಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್, ಅವನೇ ಭಗವಂತನೇ ವಿಷ್ಣುವೇ ಅಂತರ್ಯಾಮಿ ಆಗಿದ್ದಾನೆ ಅಂತ ಹೀಗದರ ಅರ್ಥ.